ರಾಜ್ಯದಲ್ಲಿ ಈಗೇನಿದ್ರು ಗ್ಯಾರಂಟಿಯದ್ದೇ ಸದ್ದು. ಮೊದಲು ಗ್ಯಾರಂಟಿ ಜಾರಿ ಮಾಡಿ ಆಮೇಲೆ ಏನಾದ್ರೂ ರಾಜಕೀಯ ಮಾಡ್ಕೊಳ್ಳಿ, ಇದು ಜನ ಆಡ್ತಿರೋ ಮಾತು. ಹಾಗಾಗಿನೇ 5 ಗ್ಯಾರಂಟಿಗಳನ್ನ ಜಾರಿಗೊಳಿಸಿದ್ರೆ ಸರ್ಕಾರಕ್ಕೆ ಅರ್ಧ ತಲೆಭಾರ ಕಮ್ಮಿ ಆಗತ್ತೆ. ಅದಕ್ಕೆ ಸಿದ್ದರಾಮಯ್ಯ ನಿನ್ನೆಯಿಂದ ಮ್ಯಾರಥಾನ್ ಮೀಟಿಂಗ್ ಮಾಡ್ತಿದ್ದಾರೆ. ಇನ್ನೊಂದ್ ಕಡೆ ಸಿದ್ದರಾಮಯ್ಯ ಸಂಪುಟ ಸಚಿವರದ್ದು ಮೀಟಿಂಗ್ ಮೇಲೆ ಮೀಟಿಂಗ್. ನನಗೂ ಫ್ರೀ, ನಿಮಗೂ ಫ್ರೀ, ಮಾದೇವಪ್ಪನಿಗೂ ಫ್ರೀ, ಕಾಕಾ ಪಾಟೀಲ್ಗೂ ಫ್ರೀ. 200 ಯೂನಿಟ್ ಉಚಿತ, 2,000 ರೂಪಾಯಿ ಖಚಿತ, 10 ಕೆಜಿ ನಿಶ್ಚಿತ, ಯುವಕರಿಗೆ 3,000 ಖಂಡಿತ. ಪಂಚ ಗ್ಯಾರಂಟಿಗಳ ಜಾರಿಗೆ ಸಿಎಂ ಅಂತಿಮ ತಾಲೀಮು ನಡೆಸಿದ್ರು. ಬೆಳಿಗ್ಗೆಯಿಂದ ಇಲಾಖಾವಾರು ಅಂಕಿಅಂಶ, ಆರ್ಥಿಕ ಇಲಾಖೆಯ ವರದಿ ಬಗ್ಗೆ ವರದಿ ಪಡೆದರು. ಶಕ್ತಿ ಭವನದಲ್ಲಿ ಅಧಿಕಾರಿಗಳ ಜೊತೆ ಸಭೆ ನಡೆಸುತ್ತಿದ್ದ ಸಿಎಂರನ್ನ ಇಂಧನ ಸಚಿವ ಕೆಜೆ ಜಾರ್ಜ್ ಭೇಟಿ ಮಾಡಿ 200 ಯೂನಿಟ್ ಉಚಿತ ವಿದ್ಯುತ್ ಘೋಷಣೆಯ ಅಂಕಿಅಂಶ, ಷರತ್ತುಗಳ ವಿವರಣೆ ಕೊಟ್ಟರು. ಗೃಹಲಕ್ಷ್ಮಿ ಯೋಜನೆಯಲ್ಲಿ ಮನೆ ಒಡತಿಗೆ ತಿಂಗಳಿಗೆ 2,000 ಅಂತ ಗ್ಯಾರಂಟಿ ಕೊಟ್ಟಿದೆ. ಆದ್ರೆ 2,000 ಯಾರಿಗೆ ಕೊಡ್ತಾರೆ? ಅತ್ತೆಗ, ಸೊಸೆಗ, ಅಮ್ಮನಿಗ, ಮಗಳಿಗ ಅಂತ ನಿನ್ನೆ ನ್ಯೂಸ್ 18 ಪ್ರಶ್ನೆ ಮಾಡಿತ್ತು. ಇವತ್ತು ಅದಕ್ಕೂ ಉತ್ತರ ಸಿಕ್ತು. ಯಾಕಂದ್ರೆ ಸೀನಿಯರ್ ಆಗ್ತಾರೆ, ಸೊ ಅತ್ತೆನೇ ಯಜಮಾನಿ ನಮ್ಮ ಒಂದು ಸಂಸ್ಕೃತಿ ಪ್ರಕಾರ. ಸೊ ಅತ್ತೆ ಕೊಟ್ಟು ಅತ್ತೆ ಪ್ರೀತಿಯಿಂದ ಸೊಸೆ ಕೊಡ್ತಾರೆ ಅಂತ ನಮ್ಮ ಒಂದು ಆಸೆ. ಫೈನಲಿ ನಾಳೆ ಇಲಾಖಾವಾರು ಅಧಿಕಾರಿಗಳ ವರದಿ ತಗೊಂಡು ಸಿಎಂ ಜೊತೆ ಸಭೆ ನಡೆಸುತ್ತಾರೆ. ನಾಡಿದ್ದು ಗುರುವಾರ ಸಂಪುಟ ಸಭೆ ನಡೆಸಿ ಗ್ಯಾರಂಟಿಗಳ ಘೋಷಣೆ. ಆದ್ರೆ ಷರತ್ತು ಹಾಕಿದ್ದೇ ಆದ್ರೆ ಸರ್ಕಾರಕ್ಕೆ ಸಂಕಟ ಕಟ್ಟಿಟ್ಟ ಬುತ್ತಿ. ನಾಳೆ ಮೀಟಿಂಗ್, ನಾಡಿದ್ದು ಸಂಪುಟ ಸಭೆ. ಆದ್ರೆ ಅದಕ್ಕಿಂತ ಮುಂಚೆನೆ ಗ್ಯಾರಂಟಿ ಜಾರಿ ಆಗೇ ಬಿಡ್ತು ಅನ್ನುವ ಮಟ್ಟಿಗೆ ಸುದ್ದಿಯಾಗಿದ್ದು ಉಚಿತ ಬಸ್ ಪ್ರಯಾಣ. ಸಾರಿಗೆ ಸಚಿವರು ಫ್ರೀ ಬಸ್ ಹತ್ತಿಸ್ತಾರಾ, ಯಾರನ್ನ ಹತ್ತಿಸ್ತಾರೆ ಅನ್ನೋ ಬಗ್ಗೆಯೂ ಮಾತಾಡಿದ್ರು. ಉಚಿತ ಬಸ್ ಹತ್ತಲು ರೆಡಿಯಾಗಿ ಕಾಂಗ್ರೆಸ್ ಗ್ಯಾರಂಟಿಗಳ ಪೈಕಿ ಉಚಿತ ಬಸ್ ಪ್ರಯಾಣದ ಗ್ಯಾರಂಟಿ ಜಾರಿಗೆ ಬರ್ತಿದೆ. ಇವತ್ತು ಸಾರಿಗೆ ನಿಗಮಗಳ ನಿರ್ದೇಶಕರ ಜೊತೆ ಸಚಿವ ರಾಮಲಿಂಗಾರೆಡ್ಡಿ ಸಭೆ ಮಾಡಿ ಈ ಘೋಷಣೆ ಮೊಳಗಿಸಿದ್ರು. ಎಲ್ಲಾ ಮಹಿಳೆಯರಿಗೂ ಉಚಿತ ಗ್ಯಾರಂಟಿ ಅಂತಾನೆ ಷರತ್ತುಗಳಿವೆ ಅನ್ನೋ ಸುಳಿವು ಕೊಟ್ರು. ಮಹಿಳೆಯರಿಗೆ ಬಹಳ ಸ್ಪಷ್ಟವಾಗಿ ಹೇಳ್ತೀನಿ, ಮಹಿಳೆಯರಿಗೆ ಎಲ್ಲರಿಗೂ ಫ್ರೀ. ಒಟ್ಟಿನಲ್ಲಿ ಟೋಟಲ್ ಆಗಿ ಎಲ್ಲ ಮಹಿಳೆಯರಿಗೂ ಫ್ರೀ ಅಂತ ನಾವು ಹೇಳಿದೀವಿ. ಅದು ಆಗುತ್ತೆ. ರಾಜ್ಯಾದ್ಯಂತ 3-4 ಆಪ್ಷನ್ಸ್ ಕೊಟ್ಟಿದ್ದಾರೆ. ಅದನ್ನ ಈಗ ಮಾಧ್ಯಮಗಳಿಗೆ ಬಹಿರಂಗ ಮಾಡಕ್ಕೆ ಹೋಗೋದಿಲ್ಲ. ನಾಳೆ ಅನುಷ್ಠಾನಕ್ಕೆ ಬರೋದ್ರಲ್ಲಿ ಯಾವುದೇ ಸಂಶಯ ಇಲ್ಲ. ಈ ಒಂದು ಗ್ಯಾರಂಟಿ, ಒಂದು ನಿಮಿಷ, ಬಿಜೆಪಿಯವರು ಹೋರಾಟ ಮಾಡೋದಕ್ಕೆ ಅವಕಾಶನೇ ಕೊಡಲ್ಲ. ನಾವು ಇಂಪ್ಲಿಮೆಂಟ್ ಮಾಡ್ತಾ ಇದ್ದೀವಿ. ಬಿಜೆಪಿಯವರಿಗೆ ಜನ ಏನು ಹೇಳಿದ್ದಾರೆ, ರೆಸ್ಟ್ ತಗೊಳ್ಳಿ ಅಂತ ಹೇಳಿದ್ದಾರೆ 5 ವರ್ಷಗಳ ಕಾಲ. ಅವರು ವಿರೋಧ ಪಕ್ಷದಲ್ಲಿ ಇದ್ಕೊಂಡು ನಮಗೆ ರಚನಾತ್ಮಕವಾಗಿ ಸಲಹೆಗಳನ್ನ ಕೊಡ್ಲಿ. ಅವರು ಮಹಿಳೆಯರಿಗೆ ಉಚಿತ ಬಸ್ ಪ್ರಯಾಣ ಜಾರಿ ಆಗತ್ತೆ, ಷರತ್ತು ಅನ್ವಯ ಅನ್ನೋದು ಎಲ್ರಿಗೂ ಗೊತ್ತು. ಆದ್ರೆ ಉಚಿತ ಬಸ್ ಪ್ರಯಾಣಕ್ಕೆ ಹೊಸ ಬಸ್ಗಳನ್ನ ಖರೀದಿಸಬೇಕಾ? ಸಾರಿಗೆ ಇಲಾಖೆ ನಷ್ಟದಲ್ಲಿದ್ಯಾ, ಲಾಭದಲ್ಲಿದ್ಯಾ ಅನ್ನೋದು ಕೂಡ ಮುಖ್ಯ. ಆ ಲೆಕ್ಕನು ನಾವು ತೋರಿಸ್ತೀವಿ, ನೋಡ್ತಾ ಹೋಗೋಣ. ಒಟ್ಟಾರೆಯಾಗಿ ರಾಜ್ಯದಲ್ಲಿ ಒಟ್ಟು ಮಹಿಳೆಯರ ಸಂಖ್ಯೆ ಅಂದಾಜು 2,70,00,000. ರಾಜ್ಯದ 4 ನಿಗಮಗಳಲ್ಲಿರುವಂತಹ ಬಸ್ಗಳ ಸಂಖ್ಯೆ 21,574 ಆದ್ರೆ ಪ್ರತಿದಿನ ರಾಜ್ಯದಲ್ಲಿ ಸರ್ಕಾರಿ ಬಸ್ಗಳಲ್ಲಿ ಪ್ರಯಾಣಿಸುವವರ ಸಂಖ್ಯೆ 82,51,000 ಹತ್ರ. ಸೊ ಈಗ ಬಂದಿರೋ ಕಾಂಗ್ರೆಸ್ ಸರ್ಕಾರ 4,500 ಹೊಸ ಬಸ್ ಖರೀದಿ ಮಾಡಲು ತೀರ್ಮಾನಿಸಿದೆ. ಅಂದಹಾಗೆ ಉಚಿತ ಬಸ್ ಪ್ರಯಾಣಕ್ಕೆ ವರ್ಷಕ್ಕೆ 3,200 ಕೋಟಿ ಹಣ ಬೇಕಂತೆ. ಆದ್ರೆ ಸಾರಿಗೆ ಇಲಾಖೆ ವರ್ಷಕ್ಕೆ 8,946 ಕೋಟಿ ಆದಾಯವನ್ನ ಗಳಿಸ್ತಾ ಇದೆ. 4,500 ಈಗಾಗಲೇ ಬಸ್ಗಳನ್ನ ಖರೀದಿ ಮಾಡಬೇಕು. ಸವಾಲಿರೋದು ಇದೇ ಹಣದಲ್ಲೇ ನೌಕರರ ಸಂಬಳ, ಮೇಂಟೆನೆನ್ಸ್, ಹೊಸ ಬಸ್ ಖರೀದಿ, ನಷ್ಟ ಇವೆಲ್ಲವನ್ನ ಕೂಡ ತುಂಬಿಸಬೇಕಾಗತ್ತೆ. ಇನ್ನು ಬಸ್ ಗ್ಯಾರಂಟಿ ಕತೆ ಇದಾದ್ರೆ ಮತ್ತೊಂದು ಗ್ಯಾರಂಟಿ, ಕುಟುಂಬದ ಪ್ರತಿ ವ್ಯಕ್ತಿಗೂ 10 ಕೆಜಿ ಅಕ್ಕಿ. ಇದನ್ನ ಜಾರಿ ಮಾಡೋಕೆ ಇಲಾಖೆ ಎಲ್ಲಾ ರೀತಿಯ ತಯಾರಿಯನ್ನ ಮಾಡ್ಕೊಂಡಿದ್ರು ಕೂಡ ಇದರಲ್ಲಿ ರಾಜಕೀಯ ಲೆಕ್ಕಾಚಾರವೂ ಅಡಗಿದೆ. ಗ್ಯಾರಂಟಿ ಘೋಷಣೆಗಳಲ್ಲಿ 10 ಕೆಜಿ ಅಕ್ಕಿಯೂ ಒಂದು. ಅನ್ನಭಾಗ್ಯ ಯೋಜನೆ ಬಗ್ಗೆ ಇವತ್ತು ಆಹಾರ ಮತ್ತು ನಾಗರಿಕ ಪೂರೈಕೆ ಸಚಿವ ಕೆಎಚ್ ಮುನಿಯಪ್ಪ ಸಭೆ ಮಾಡಿದ್ರು. ಅಧಿಕಾರಿಗಳಿಂದ ಮಾಹಿತಿ ಕಲೆ ಹಾಕಿದ್ರು. ಜೂನ್ನಿಂದಲೇ 10 ಕೆಜಿ ಅಕ್ಕಿ ವಿತರಣೆಗೆ ಎಲ್ಲಾ ತಯಾರಿ ಆಗಿದೆ. ಆದ್ರೆ ಅನ್ನಭಾಗ್ಯ ಯೋಜನೆಯಡಿ ಕೇಂದ್ರ ಸರ್ಕಾರವನ್ನೇ ಇಕ್ಕಟ್ಟಿಗೆ ಸಿಲುಕಿಸೋ ಪ್ಲಾನ್ ಕೂಡ ರೆಡಿ ಮಾಡಿದೆ ಸಿದ್ದು ಸರ್ಕಾರ. ಟೋಟಲ್ 10 ಕೆಜಿ ಅಕ್ಕಿ ಕೊಡ್ತೀವಿ ಅಂದ್ರೆ ಅದು ಕೇಂದ್ರ ಸರ್ಕಾರ ಆಗ್ಬೋದು, ರಾಜ್ಯ ಸರ್ಕಾರ ಆಗ್ಬೋದು, ಇದನ್ನು ಅರ್ಥ ಮಾಡ್ಕೋಬೇಕು. ನಾವು ಟೋಟಲ್ 10 ಕೆಜಿ ಕೊಡ್ತೀವಿ. ಹಿಂದಿನಿಂದ ಯಾವ ರೀತಿ 5 ಕೆಜಿ ಕೊಡ್ತಾ ಇದ್ರು ಅದೇ ರೀತಿ ಈ 5 ಕೆಜಿ ಸೇರಿಸಿ 10 ಕೆಜಿ ಕೊಡೋಕ್ಕಾಗ್ತದೆ. ಅಕ್ಕಿ ಅಂತೂ 10 ಕೆಜಿ ಕೊಡೋದು ಖಚಿತ.
ಒಂದು ವೇಳೆ ಅವರು ಕೊಡೋಕ್ಕಾಗಲ್ಲ ಅಂತ ಸಂದರ್ಭ ಬಂದಾಗ ನಾವು ಸಂಘ ಸಂಸ್ಥೆಗಳ ಮುಖಾಂತರ ಆ ಟೆಂಡರನ್ನು ಮಾಡಿ ಟೆಂಡರ್ ಮುಖಾಂತರ ನಾವು ಇದನ್ನು ಮಾಡಬೇಕು. ಮುನಿಯಪ್ಪನವರ ಈ ಮಾತಲ್ಲಿ ಗ್ಯಾರಂಟಿ ಘೋಷಣೆ ಜೊತೆ ರಾಜಕೀಯ ಒಳಮರ್ಮವೂ ಅಡಗಿದೆ. ಅದೇನೆಂದ್ರೆ, ಕೇಂದ್ರ ಸರ್ಕಾರ 5 ಕೆಜಿ ಅಕ್ಕಿ ಉಚಿತ ಪೂರೈಕೆ ಮಾಡುತ್ತಿದೆ. ಬಾಕಿ 5 ಕೆಜಿ ಅಕ್ಕಿ ರಾಜ್ಯ ಸರ್ಕಾರ ಕೊಡಬೇಕು. ಈ ಅಕ್ಕಿಯನ್ನು ಕೇಂದ್ರದಿಂದಲೇ ಖರೀದಿಗೆ ಅರ್ಜಿ ಹಾಕ್ತಿದೆ. ಕೇಂದ್ರ ಸರ್ಕಾರ ಪೂರೈಸದಿದ್ರೆ ಖಾಸಗಿ ಟೆಂಡರ್ ಕರೀತಾರೆ. ಕೇಂದ್ರವೇ ಪೂರೈಸಿದ್ರೆ ಕಾಸು ಕೊಟ್ಟಿದ್ದೀವಿ ಅಂತ ಹೇಳ್ಕೊಳ್ಳೋದು. ಕೇಂದ್ರ ಸರ್ಕಾರ ಕೊಡ್ಲಿಲ್ಲ ಅಂದ್ರೆ ರಾಜ್ಯಕ್ಕೆ ಅನ್ಯಾಯ ಮಾಡಿದ್ರು ಅಂತ ಬಿಂಬಿಸೋದು. ಇದಕ್ಕೆ ಸಾಕ್ಷಿ ಅನ್ನೋ ಹಾಗೆ ಬಿಜೆಪಿ ಗೆದ್ರಷ್ಟೇ ಅನುದಾನ ರಿಲೀಸ್ ಆಗುತ್ತೆ ಅಂತ ಎಲೆಕ್ಷನ್ ಟೈಮ್ನಲ್ಲೇ ನಡ್ಡಾ ಕೊಟ್ಟಿದ್ದ ಹೇಳಿಕೆ ಪ್ರಸ್ತಾಪ ಮಾಡುವ ಮೂಲಕ ರಾಜ್ಯದಲ್ಲಿ ಬಿಜೆಪಿ ಸೋತಿದ್ದಕ್ಕೆ ಮಲತಾಯಿ ಧೋರಣೆ ಅಂತ ಬಿಂಬಿಸೋ ಪ್ಲಾನ್ ಅನ್ನೋದು ರಾಜಕೀಯ ಪಡಸಾಲೆ ಮಾತು. ಗ್ಯಾರಂಟಿ ಘೋಷಣೆ ಲೇಟ್ ಆಗ್ತಿದೆ. ಹಾಗೆ ಕಾಂಗ್ರೆಸ್ ನಾಯಕರ ಗ್ಯಾರಂಟಿ ಭರವಸೆಗಳ ಹಳೆ ವಿಡಿಯೋಗಳು ವೈರಲ್ ಆಗ್ತಿದೆ. ಸರ್ಕಾರ ಬಂದು ತಿಂಗಳಾಗ್ತಾ ಬಂತು, ಗ್ಯಾರಂಟಿ ಎಲ್ಲಪ್ಪ ಅಂತ ಜನ ಪ್ರಶ್ನಿಸುತ್ತಿದ್ದಾರೆ. 200 ಯೂನಿಟ್ ಕರೆಂಟ್ ಅನ್ನ ಫ್ರೀ ಪ್ರತಿಯೊಬ್ಬರಿಗೆ. ನನಗೂ ಫ್ರೀ, ನಿಮಗೂ ಫ್ರೀ, ಮಾದೇವಪ್ಪನಿಗೂ ಫ್ರೀ, ಕಾಕಾ ಪಾಟೀಲ್ಗೂ ಫ್ರೀ. 200 ಯೂನಿಟ್. ದಯಾನಂದ ನಿನಗೂ ಫ್ರೀ 2 ಯೂನಿಟ್. 200 ಯೂನಿಟ್ ಉಚಿತ, 2,000 ರೂಪಾಯಿ ಖಚಿತ, 10 ಕೆಜಿ ನಿಶ್ಚಿತ, ಯುವಕರಿಗೆ 3,000 ಖಂಡಿತ. ಅದಲ್ಲದೆ ಹೆಣ್ಮಕ್ಳು ಪ್ರವಾಸ ಮಾಡಬೇಕು, ಮಗಳು ಮನೆಗೆ ಹೋಗ್ಬೇಕು, ತಾಯಿ ಮನೆಗೆ ಹೋಗ್ಬೇಕು, ಹಾಸ್ಪಿಟ್ಲ್ಗೆ ಹೋಗ್ಬೇಕು, ಪ್ರವಾಸಕ್ಕೆ ಹೋಗ್ಬೇಕು, ದೇವಸ್ಥಾನಕ್ಕೆ ಹೋಗ್ಬೇಕು. ನೀವು ಯಾರು ಕೂಡ ಇನ್ ಮುಂದಕ್ಕೆ ಬಸ್ ನಲ್ಲಿ ಟಿಕೆಟ್ ತಗೊಳಕ್ ಬರೋದಿಲ್ಲ. ಈ 5 ನಮ್ ಗ್ಯಾರಂಟಿ. 2,000 ರೂಪಾಯಿ ಮನೆ ಮನೆ ಯಜಮಾನಿ ನೀವೇನ ದೊಡ್ಡವರು, ನಿಮ್ಗೆ 2,000 ರೂಪಾಯಿ ಬರ್ತದೆ ತಿಂಗಳಿಗೆ. ಅಂದ್ರೆ ವರ್ಷಕ್ಕೆ 20 ಲಕ್ಷ ರೂಪಾಯಿ. ಈಗ 1 ವರ್ಷ ಅಂದ್ರೆ 1,470 ನೀವು ಕರೆಂಟ್ ಯೂಸ್ ಮಾಡಿ ನಾವು ಸರ್ಕಾರ ಕಟ್ಕೊಂತೀವಿ, ನೀವು ಕಟ್ಟಂಗಿಲ್ಲ. 10 ಕೆಜಿ ಹಾಕಿ ಒಬ್ಬರಿಗೆ, ಅಂದ್ರೆ 5 ಜನ ಇದ್ರೆ 50 ಕೆಜಿ. ನಮ್ ಸರ್ಕಾರ ಬಂದಿದ್ದು ಅವತ್ತಿಂದಾನೇ ನೀವು 2,000